ಆಯುಷ್ ಈ ಕಡೆ ಲಾಸ್ಟ್ ಅವರು ಆಮೇಲೆ ಕಳಿಸ್ಕೊಡ್ತಾರೆ. We'll be dancing on a group song. ನಾನು ಹಿಂಗ್ ಮಾಡ್ಬೇಕು ವಿಮಲ್ ಲೆಚ್ಚಿ ಹೇಳ್ಬೇಡ ಸಪೋರ್ಟ್ ಬೇಕು ವಿಮಲ್ ಲೆಚ್ಚಿ ಅದು ಬಸ್ತಿ ಹೋಗ್ಬೇಕು ಬಸ್ತಿ ಸ್ವಸ್ತಿಕ್ ನಾಗಶಯನ ನಿಮ್ಮ ಬಗ್ಗೆ ಒಂಚೂರು ಹೇಳಿ ಪ್ಲೀಸ್ ಟಾಕ್ ಅಬೌಟ್ ಯುವರ್ ಮ್ಯೂಸಿಕಲ್ ಜರ್ನಿ ಪ್ಲೀಸ್ ಶೇರ್ ಇಟ್ ವಿತ್ ಅಸ್ ನಮಗೊಂದು ಕಿರು ಪರಿಚಯ ಸಿಗ್ಲಿ ಅವ್ರ ಮಾಮ ಹೇಳ್ತಾರಂತ ನಾನು ಹೇಳ್ಬೇಕು. ಸೊ ನಮಸ್ತೆ ಎವ್ರಿಬಡಿ. ಸೊ ಇವರು ಶ್ರೀ ನಾಗಶಯನ ಪದಕಣ್ಣಾಯ ಎಂ ಮೂಲತಃ ಕೇರಳದ ಹೊಸಂಗಡಿ ಅನ್ನುವಂಥ ಪ್ಲೇಸಿಂದ ಬಿಲಾಂಗ್ ಆಗಿದ್ದಾರೆ. ಅವರು 11 ಕರ್ನಾಟಕದ ಅವಿಭಾಜ್ಯ ಅಂಗ ಆಗಿರುವ ಈಗ ತಾನೇ ಕರ್ನಾಟಕದ ಒಳಗೆ ಬಂದ. ಸೊ ಅವರು 11 ಇಯರ್ಸ್ ಇಂದ ಮ್ಯೂಸಿಕ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 7 ಇಯರ್ಸ್ ಇಂದ 5 ಇಯರ್ಸ್ ಇಂದ ವಾಯಿಲಿನ್ ಅನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. 11 ಇಯರ್ ಇಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಹಲವು ಕಚೇರಿಗಳಲ್ಲಿ ವೋಕಲಿಸ್ಟ್ ಆಗಿ ಪರ್ಫಾರ್ಮೆನ್ಸಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಹೆಚ್ಚಾಗಿ ಅಕಂಪನಿಸ್ಟ್ ಆಗಿ ವಾಯಿಲಿನ್ ಅಕಂಪನಿಸ್ಟ್ ಆಗಿ ತುಂಬಾ ಪ್ರೋಗ್ರಾಮ್ಸ್ ಗಳಿಗೆಲ್ಲ ಅವರು ಅಟೆಂಡ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಶ್ರೀ ಕೃಷ್ಣನ ಒಂದು ಸೇವೆ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿತು ಕೃಷ್ಣ ಮಠದಲ್ಲಿ. ಹಾಗೆ ಅವರ ಮ್ಯೂಸಿಕ್ ಜರ್ನಿ ಇನ್ನು ಸ್ಟಾರ್ಟ್ ಆದದಷ್ಟೇ. ಎವ್ರಿ ಡೇ ಈಸ್ ರೀಚಿಂಗ್ ನ್ಯೂ ಮೈಲ್ ಸ್ಟೋನ್ಸ್ ಅಂತ. ಹಾಗೆ ಸೊ ನೆಕ್ಸ್ಟ್ ನನ್ನ ಬಗ್ಗೆ ಹೇಳ್ಬೇಕಂತ ಹೇಳಿ ಆದ್ರೆ ಅವ್ರು ಹೇಳ್ತಾರ. ವೆರಿ ನೈಸ್ ವೆರಿ ನೈಸ್. ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದಿಲ್ಲ ಹೆಚ್ಚು, ಆದ್ರೂ ಇದೊಂದ್ಸರ್ತಿ. ಸೊ ಹಾಗೆ ಟ್ರೆಡಿಷನಲ್ ಆಗಿ ಸಿಸ್ಟಮೆಟಿಕ್ ಆಗಿ ಮ್ಯೂಸಿಕ್ ಬಗ್ಗೆ ಏನು ಸ್ಟಡಿ ಮಾಡಿದವನಲ್ಲ, ಅಧ್ಯಯನ ಮಾಡಿದವನಲ್ಲ. ಬಟ್ ಅದನ್ನು ತುಂಬಾ ಆಸೆ ಪಟ್ಟು ಕೇಳ್ತೇನೆ. ಏನು ಅಂತ ಹೇಳ್ತಾರೆ, ಈಗ ಒಂದು ಕಚೇರಿಯಲ್ಲಿ ಮುಮ್ಮೇಳ ಹಿಮ್ಮೇಳ ಮತ್ತೆ ಯಾರು ಗಾಯಕರು ಇರ್ತಾರೋ ಅವರದ್ದೆಷ್ಟು ಪಾತ್ರ ಉಂಟು ಅಷ್ಟು ರಸಿಕನವರದ್ದು ಸಹ ಪಾರ್ಟ್ ಇರ್ತದಂತೆ, ಅದನ್ನ ಆಸ್ವಾದನೆ ಮಾಡುವವರದ್ದು ಕೂಡ. ಸೊ ನಾನು ಸಹ ಅದರಲ್ಲಿ ಒಂದು ರಸಿಕನಾಗಿ ಅದನ್ನ ಆಸ್ವಾದನೆ ಮಾಡುವಂತ ಒಂದು ವ್ಯಕ್ತಿ. ಹಾಗಾಗಿ ಆದ್ರೆ ನನ್ನ ಮ್ಯೂಸಿಕ್ ಜರ್ನಿ ಆಕ್ಚುಲಿ ಸ್ಟಾರ್ಟ್ ಆದದ್ದು ನಾನು ನಾಗೇಶನ್ ಅವರೊಟ್ಟಿಗೆ ಅಸೋಸಿಯೇಟ್ ಆದ ನಂತರ. ನಾನು ಸೆಕೆಂಡ್ PUC ಅಲ್ಲಿ ಇರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಹತ್ರ ಬೀಟ್ ಬಾಕ್ಸಿಂಗ್ ಅನ್ನ ಕಲ್ತ್ಕೊಂಡೆ. ಬೀಟ್ ಬಾಕ್ಸಿಂಗ್ ಅಂದ್ರೆ ಗೊತ್ತಿರ್ಬೋದು, ಬಾಯಲ್ಲಿ ಡ್ರಮ್ ಕಿಟ್ ಸೌಂಡ್ಸ್ ಅನ್ನ ಮಾಡುವಂಥದ್ದು. ಸೊ ಅದನ್ನು ನಾನು ಅಭ್ಯಾಸ ಮಾಡ್ಕೊತಾ ಇದ್ದೆ. ಸೊ ಡಿಗ್ರಿ ಟೈಮಲ್ಲಿ ಕೂಡ ಅದನ್ನ ಸ್ವಲ್ಪ ಅಲ್ಲಲ್ಲಿ ಬೇಕಿದ್ದಾಗ ಸ್ಕೂಲ್ ಕಾಲೇಜ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಅದನ್ನ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಬಟ್ ಅದನ್ನ ಯಾವುದೊಂದು ಮ್ಯೂಸಿಕ್ ಒಟ್ಟಿಗೆ ಕೊಲಾಬ್ ಮಾಡಿಕೊಂಡು ಅದರ ಒಂದು ಬೀಟ್ಸ್ಗೆ ತಕ್ಕಾಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಒಂದು ರಿಮಿಕ್ಸ್ ಮಾಡಿ ಮಾಡುವಂತ ಎಂತ ಎಕ್ಸ್ಪೆರಿಮೆಂಟೇಷನ್ ಅನ್ನ ನಾವು ಟ್ರೈ ಮಾಡಿರ್ಲಿಲ್ಲ ಅಲ್ಲಿವರೆಗೆ. ಸೊ ಮತ್ತೆ MSc ಮಾಸ್ಟರ್ಸ್ಗೆ ಬಂದ ಟೈಮಲ್ಲಿ ನನ್ನ ಭೇಟಿ ನಾಗೇಶನ್ ಅವರೊಟ್ಟಿಗೆ ಆಗ್ತದೆ. ಸೊ ಅವರದ್ದು ಮ್ಯೂಸಿಕ್ನ ಹಿಡಿತಾ ವಾಯಿಲಿನ ಹಿಡಿತಾ ಕಂಡು ನಮಗೆ ಒಂದು ತಲೆಯಲ್ಲಿ ಹುಟ್ಟುಕೊಳ್ತು, ಯಾಕೆ ನಾವು ಈ ತರ ಟ್ರೈ ಮಾಡಬಾರ್ದು ಅಂತ. ಯಾಕಂದ್ರೆ ಅವರಿಗೂ ಅಕಂಪನಿಸ್ಟಿಗೆ ಯಾರು ಇರಲಿಲ್ಲ. ನಮ್ಮ ಬೀಟ್ ಬಾಕ್ಸಿಗೆ ಒಂದು ಎಂತ ಟ್ರೆಡಿಷನಲ್, ಈಗ ಯೋಗ ಅಂದ ಕೂಡಲೇ ಅಲ್ಲಿಗೊಂದು ಪ್ರೆಜುಡಿಸ್ ಹೋಗ್ತದೆ, ಅದೊಂದು ಟ್ರೆಡಿಷನಲ್ ಬ್ಯಾಕ್ ಗ್ರೌಂಡ್ ಹಾಗೆ ಅಂತ. ಅಲ್ಲಿ ಹೋಗಿದ್ದು ಹಿಪ್ ಹಾಪ್ ಕಲ್ಚರ್ ಅನ್ನ ನಾನು ತಂದ್ಬಿಟ್ರೆ ಸ್ವಲ್ಪ ಅಲ್ಲಿಗೆ ಆಶ್ಚರ್ಯ ಆಗ್ಬೋದಲ್ಲ. ಸೊ ಅದಕ್ಕೊಂದು ಟ್ರೆಡಿಷನಲ್ ಆದ ಮೇಕಪ್ ಹೇಗೆ ಮಾಡೋದು ಅಂತ ಅನ್ಸಿದಾಗ ಇವರು ಶಾಸ್ತ್ರೀಯವಾದ ಸಂಗೀತವನ್ನ ಹಾಡ್ತಾರೆ, ಅದಕ್ಕೆ ತಕ್ಕ ಬೀಟ್ ಅನ್ನ ನಾನು ಕೊಟ್ಟು ಅಲ್ಲಿ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತ ಅಲ್ಲಿ ನಾವು ನಮ್ಮ ಫ್ರೆಶರ್ಸ್ ಡೇಗೆ ಫಸ್ಟ್ ಒಂದು ಜೋಡಿಯಾಗಿ ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ವಿ.
ಸೊ ಅಲ್ಲಿ ನಂತರ ಅಲ್ಲಿ ಕಾಲೇಜಲ್ಲಿ ತುಂಬಾ ಇವೆಂಟ್ಗಳಿಗೆಲ್ಲ ನಮ್ಮನ್ನ ಕರೆದು ಎಲ್ಲ ಪರ್ಫಾರ್ಮೆನ್ಸಸ್ ಅನ್ನು ಮಾಡಿಸ್ತಾ ಇದ್ದೆ. ಹಾ ಅಷ್ಟೇ. ಆಮೇಲೆ ಈ ಕಹೋನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ನಾನು ಪರ್ಚೇಸ್ ಮಾಡಿದ್ದಿದ್ದೆ. ಸೊ ನನ್ನ ಒಬ್ರು ಸರ್ ಇದ್ರು, ಗೋಪಾಲ ಕೃಷ್ಣ ಹಂಗಾರಿ ಅಂತ. ಅವರು ಸಹ ಇದು ಫ್ಲೂಟ್ ಆರ್ಟಿಸ್ಟ್ ಮತ್ತೆ ಕೀಬೋರ್ಡ್ ಪ್ಲೇಯರ್ ಆಗಿದ್ರು ಅವರು. ಸೊ ತಬಲಾ ಪ್ಲೇಯರ್ ಕೂಡ ಆಗಿದ್ರು. ಸೊ ಅವರು ನಾನು ಬೀಟ್ ಬಾಕ್ಸ್ ಅನ್ನ ನೋಡಿ, ನಿಂಗೆ ಇಷ್ಟು ಬೀಟ್ ನಾಲೆಜ್ ಉಂಟು, ಇಷ್ಟು ಬೀಟ್ ಅನ್ನ ಬೇಗ ಕ್ಯಾಚ್ ಮಾಡಿದೆ, ಯಾಕೆ ನೀನು ಆ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಾರಿಸಬಾರ್ದು, ಟ್ರೈ ಮಾಡಬಾರ್ದು ಅಂತ ನಂಗೆ ಕೇಳಿ ಅವರು ಒಂದಷ್ಟು ಫ್ಲೂಟ್ ಬಾರಿಸಿದಾಗ ನನ್ನನ್ನು ಅವ್ರ ಹತ್ರ ಕೂರಿಸ್ಕೊಂಡು ಕೆಲವೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ವಿ ಇನ್ಸ್ಟ್ರೂಮೆಂಟ್ ಒಟ್ಟಿಗೆ. ಸೊ ತಕ್ಕ ಮಟ್ಟಿಗೆ ಪ್ರಾಕ್ಟೀಸ್ ಆಗಿ ಮತ್ತೆ ಅದರೊಟ್ಟಿಗೂ ನಾವು ಇವರು ಕೊಲಾಬ್ರೇಷನ್ ಮಾಡಿಕೊಂಡು ಒಂದಷ್ಟು ಶೋಸ್ಗಳನ್ನೆಲ್ಲ ಯೂನಿವರ್ಸಿಟಿಯಲ್ಲಿ ಇರ್ಬೇಕಾದ್ರೆ ಮಾಡಿದ್ವಿ. ಅಲ್ಲಿಂದ ಹೊರಗೆ ಬಂದ ನಂತರ ದೇವರು ನಮ್ಮನ್ನ ಒಂದೇ ದಾರದಲ್ಲಿ ಕೊಂಡಿದ್ದಾರೆ. ನಾವು ಯೋಗ ಸೆಂಟರ್ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಕೂಡ ಅವಾಗ ಇಂಟರ್ನೆಟ್ ಅಲ್ಲಿಗೆ ನಾವು ಕವರ್ಸ್ ಅನ್ನ ಮಾಡಿ ಹಾಕುವಂಥದ್ದು, ಸುಮ್ಮನೆ ಕೂತಾಗ ಲೀಜರ್ ಟೈಮಲ್ಲಿ ಕೂತ್ ಪ್ಲೇ ಮಾಡೋದು, ಹಾಗೆ ಮಾಡ್ತಾ ಇದ್ವಿ. ಸೊ ಇವತ್ತು ಇಲ್ಲಿ ನಾವು ಒಂದು ಸಣ್ಣ ನಮ್ಮ ಒಂದು ಆಫರಿಂಗ್ ಅನ್ನ ಕೊಡಬೇಕು ಅಂತ ಇದ್ದೇವೆ. ಸೊ ಒಂದಷ್ಟು ಕೃತಿಗಳನ್ನ ಅವರು ಸೋಲೋ ಆಗಿ ಹಾಡ್ಲಿಕ್ಕಿದ್ದಾರೆ, ಒಂದಷ್ಟು ಕೃತಿಗಳನ್ನ ವಿತ್ ಕೊಲಾಬ್ರೇಷನ್ ಈ ಕಹೋನ್ ಒಟ್ಟಿಗೆ ಇದು ಕಹೋನ್ ಇದ್ದ ಕಂಪನಿ ಮಾಡಿಕೊಂಡು ಒಂದಷ್ಟು ಕೃತಿಗಳನ್ನ ನಾವು ಕೊಡ್ಲಿಕ್ಕಿದ್ದೇವೆ, ಡೆಲಿವರ್ ಮಾಡ್ಲಿಕ್ಕಿದ್ದೇವೆ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ. ಎಲ್ರಿಗೂ ಕೂಡ ನಿಮ್ಮ ಎರಡೆರಡು ಕಿವಿಗಳನ್ನ ಮನಸ್ಸನ್ನ ಇಲ್ಲಿ ಕೊಡ್ತೀರಿ ಅಂತ ಪ್ರಾಮಿಸ್ ಮಾಡಿದ್ದಕ್ಕೆ. ಆ್ಯಂಡ್ ಸೊ ವಿ ವಿಲ್ ಬಿಗಿನ್ ದ ಕಾನ್ಸರ್ಟ್ನ. ಸೊ ನಾವೀಗ ಫಸ್ಟಿಗೆ ಯೂಶ್ವಲಿ ಹೇಗೆ ಹೇಳ್ತೇವೆ ಅಂತ ಹೇಳಿದರೆ, ನಾವು ದೇವರಲ್ಲಿ ಹೋಗೋದಕ್ಕಿಂತ ದೇವರು ನಮ್ಮಲ್ಲಿ ಬರುವಷ್ಟು ನಮ್ಮ ಒಳಗೆ ಒಂದು ನಾವು ಕ್ವಾಲಿಟೀಸನ್ನು ಬಿಲ್ಡ್ ಮಾಡಿಕೊಳ್ಬೇಕು ಅಂತ. ಸೊ ಅದಕ್ಕೆ ನಾವು ಫಸ್ಟಿಗೆ ಯಾವ ಒಂದು ಇಂದ್ರಿಯವನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಬಾಯಿಯನ್ನು ನಾವು ಯೂಸ್ ಮಾಡ್ತೇವೆ. ದೇವರ ನಾಮವನ್ನು ಕರೆದು ಅವನನ್ನು ಕರೆದು ಇಲ್ಲಿ ಬಾ, ನಾನು ಇಲ್ಲಿದ್ದೇನೆ, ನನ್ನ ಅಸ್ತಿತ್ವ ಇಲ್ಲಿ ಉಂಟು ಅನ್ನೋದನ್ನು ತೋರಿಸಿಕೊಳ್ಳಿಕ್ಕೆ ಫಸ್ಟ್ ಪ್ರೈಮರಿಯಾಗಿ ನಾವು ನಮ್ಮ ಬಾಯಿಯನ್ನು ಯೂಸ್ ಮಾಡ್ತೇವೆ. ಹಾಗೆ ನಾವು ಅತಿಥಿಗಳನ್ನ ಮನೆಗೆ ಕರೆದಾಗ ಕೂಡ ಅತಿಥಿ ದೇವೋ ಭವ ಅಂತ ಹೇಳಿದಾಗ ಅವರಿಗೆ ಫಸ್ಟಿಗೆ ಸತ್ಕಾರ ಮಾಡುವುದು, ಅವರಿಗೊಂದು ಪಾನಕವೋ ಕುಡಿಲಿಕ್ಕೆ ನೀರೋ ಕೊಟ್ಟು. ಸೊ ಅದನ್ನ ರೆಫರೆನ್ಸ್ ಆಗಿ ಇಟ್ಟುಕೊಂಡು ಫಸ್ಟಿಗಾಗಿ ಸದಾಶಿವ ಬ್ರಹ್ಮೇಂದ್ರ ಅವರು ಬರೆದಿರುವಂತಹ ಪಿಬರೆ ರಾಮರಸಂ ಅನ್ನುವಂತಹ ಒಂದು ಕೃತಿಯನ್ನು ನಿಮಗೆ ನಾವು ಪ್ರೆಸೆಂಟ್ ಮಾಡ್ಲಿಕ್ಕಿದ್ದೇವೆ. ಸೊ ಅದರ ಮೇಲಿನ ಮೀನಿಂಗ್ ಯಾವ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ, ನಾಲಿಗೆಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು. ರಸನೇ ಪಿಬನೆ ರಾಮರಸಂ ಅನ್ನುವಂಥ, ನನ್ನ ನಾಲಿಗೆ ನೀನು ರಾಮರಸವನ್ನ ಸ್ವೀಕಾರ ಮಾಡು, ಅದಕ್ಕಿಂತ ದೊಡ್ಡ ಮಧುರವಾದಂತಹ ರಸ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗೆ ಅದರೊಟ್ಟಿಗೆ ರಾಮನ ಒಂದಷ್ಟು ಗುಣಗಳನ್ನ ವಿವರಿಸ್ತಾ ಆ ಕೃತಿಯಲ್ಲಿ ಸದಾಶಿವ ಬ್ರಹ್ಮೇಂದ್ರ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಸೊ ಅದೀಗ ನಿಮ್ಮ ಮುಂದೆ. पिबरे रामरसं पिबरे रामरसं रसने 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 जनन मरण भय शोक विदूरं 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 सकल शास्त्र निगमागम सारं जनन मरण भय शोक विदूरं सकल शास्त्र निगमागम सारं पिबरे रामरसं
शुद्ध परमहंस आश्रमगीतं शुद्ध परमहंस आश्रमगीतं शुद्ध परमहंस आश्रमगीतं शुक शौनक कौशिकमुखपठं शुद्ध परमहंस आश्रमगीतं शुक शौनक कौशिकमुखपठं शुक शौनक कौशिकमुखपठं शुक शौनक कौशिकमुखपठं पिबर रामरसं रसने पिबर रामरसं पिबर रामरसं रामाय 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 आय ಈಗ ನಾವು ರಾಮನನ್ನ ಸ್ತುತಿ ಮಾಡಿದ್ದಾಯಿತು. 4 ಯುಗಗಳಲ್ಲಿ ನಮಗೆ ತುಂಬ ಕ್ಲೋಸ್ ಆಗಿರುವಂತಹ ಯುಗ ಯಾವುದಂದ್ರೆ ಅದು ದ್ವಾಪರ ಯುಗ. ಸೊ ಹಾಗೆ ನಾವು ಕರೆದಾಗ ಹತ್ರ ಮನೆಯವರು ಬರೋದು ಬೇಗ ಅಲ್ಲ, ಪ್ರೊಬಾಬಿಲಿಟಿ ಜಾಸ್ತಿ ಇರ್ತದೆ. ಹಾಗಿರುವಾಗ ಸೊ ಈಗ ಕೃಷ್ಣನನ್ನು ನಾವು ಒಂದು ಕರೆಯುವಂಥ ಪ್ರಯತ್ನವನ್ನು ಮಾಡುವ. ಕನಕದಾಸರು ತುಂಬಾ ಚಂದದಲ್ಲಿ ಕೃಷ್ಣನನ್ನ ಕರೆದಿದ್ದಾರೆ. ಅವನನ್ನ ವರ್ಣನೆ ಮಾಡ್ತಾ ಅವನು ಯಾವ ರೀತಿಯಾಗಿದ್ದಾನೆ, ಮುಖ ಯಾವ ರೀತಿಯಾಗಿ ಉಂಟು, ಅವನ ಕಾಲುಗಳಲ್ಲಿ ಎಂತಹ ಪರಿಮಳ ಬರ್ತಾ ಉಂಟು ಅನ್ನುವಂತಹ ಒಂದು ಅದ್ಭುತ ವಿಶ್ಲೇಷಣೆಯನ್ನ ಕೊಟ್ಟು ಒಂದು ಅದ್ಭುತ ಕೃತಿಯನ್ನು ಅವರು ಕಂಪೋಸ್ ಮಾಡಿದ್ದಾರೆ, ಬಾರೋ ಕೃಷ್ಣಯ್ಯ ಅಂತ. ಸೊ ಈಗ ಕೃಷ್ಣನನ್ನು ನಾವೆಲ್ಲ ಒಟ್ಟು ಸೇರಿ ಕರೆಯುವಂತ ಪ್ರಯತ್ನ ಮಾಡುವ. बारो कृष्णैया बारो कृष्णैया निन्न तडमनेगीग ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಅಕ್ಷರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ 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 ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ಕೃಷ್ಣಯ್ಯ ಅಂದುಗೆ ಕಾಲ್ಗಳ ಕಾಲಂದುಗೆ ಗಿಡುಗೆ ಅಂದುಗೆ ಕಾಲ್ಗಳ ಕಾಲಂದುಗೆ ಗಿಡುಗೆ ಅಂದುಗೆ ಕಾಲ್ಗಳ ಕಾಲಂದುಗೆ ಗಿಡುಗೆ ಧಿಮಿ 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 ಕೇಳುತ್ತಾ ಅಂದುಗೆ ಕಾಲ್ಗಳ ಕಾಲಂದುಗೆ ಗಿರುಗೆ ಧಿಮಿ 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 ಕೇಳುತ್ತಾ
ಕಂಕಣ ಕರದಲ್ಲಿ ಕಂಕಣ ಕರದಲ್ಲಿ ಹೊಂಗುರ ಹೊಳೆಯುತ್ತ ಕಂಕಣ ಕರದಲ್ಲಿ ಹೊಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರನುತ್ತ ಕಂಕಣ ಕರದಲ್ಲಿ ಹೊಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರನುತ್ತ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪಾದದ ದಾಸ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ನಿನ್ನ ಪಾದದಾಸ ನಿನ್ನ ಪಾದದಾಸ ದಾಸ ನಿನ್ನ ಪಾದದಾಸ ನಿನ್ನ ಪಾದದಾಸ ಸರಲು ಬರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಈಗ ಕೃಷ್ಣನನ್ನ ನಾವೆಲ್ಲ ಕರೆದಾಯ್ತು. ಸೊ ಈಗ ಕೃಷ್ಣ ಮತ್ತೆ ರಾಮನನ್ನ ಕರೆದಾಯ್ತು. ಸೊ ಈಗ ಕೃಷ್ಣ ಬಂದಿದ್ದಾರೆ. ಸೊ ಅವರಿಬ್ಬರು ಬರ್ತಾ ಇರುವ ಪರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಕಂಪೋಸ್ ಮಾಡಿದ್ದಾರೆ ಪುರಂದರದಾಸರು. ಸೊ ಅದನ್ನ ಕೂಡ ಈಗ ನಾವು ಕಿವಿ ಕೊಟ್ಟು ಆಲಿಸುವ. ಅವರು ಬರ್ತಾ ಇದ್ದಾರೆ, ಅವರಿಗೆ ಅವರ ಸ್ವಾಗತಕ್ಕಾಗಿ ತಯಾರು ಮಾಡಿ ಅವರು ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ, ಅವರ ರೂಪು ವೇಷಗಳು ಯಾವ ರೀತಿ ಉಂಟು ಅಂತ ತುಂಬಾ ಚಂದದಲ್ಲಿ ಪುರಂದರದಾಸರು ವರ್ಣನೆ ಮಾಡಿದ್ದಾರೆ. ಅದನ್ನೇ ಆದಷ್ಟು ನಾವು ಕಳೆದುಕೊಳ್ಳುವ ನಮ್ಮನ್ನ ನಾವು ಈಗ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿತೆ. 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 ಕಾಮಧೇನು ಬಂದಂತೆ
ಬಂದಂತಿದೆ, ಕಾಮಧೇನು ಬಂದಂತಿದೆ, ಬರವ ಬೇಡಿರೆ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿತೆ. ಕಾಮಧೇನು ಬಂದಂತಿದೆ, ವರವ ಬೇಡಿರೆ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿತೆ. ಬಾಗಿಲು ತೆರೆಯಿತೆ, ಬಾಗಿಲು ತೆರೆಯಿತೆ. ಪೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು, ಪೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು, ಪೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು, ಪೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು. ಚಿಕ್ಕ ಅಂಗುಷ್ಠದಲ್ಲಿ ಗಂಗೆಯ ಪಡೆದವನು, ಪೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು. ಚಿಕ್ಕ ಅಂಗುಷ್ಠದಲ್ಲಿ ಗಂಗೆಯ ಪಡೆದವನು, ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು. ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು, ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು. ಅಕರೆಯೊಡನೆ ಮುಕುತಿ ಕೊಡುವ ರಂಗನಾಥನು, ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು. ಅಕರೆಯೊಡನೆ ಮುಕುತಿ ಕೊಡುವ ರಂಗನಾಥನು, ಅಕರೆಯೊಡನೆ ಮುಕುತಿ ಕೊಡುವ ರಂಗನಾಥನು. ರಾಮ ಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿತೆ. ಕಾಮಧೇನು ಬಂದಂತಿದೆ, ವರವ ಬೇಡಿರೆ. ರಾಮ ಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿತೆ. ಬಾಗಿಲು ತೆರೆಯಿತೆ, ಬಾಗಿಲು ತೆರೆಯಿರೆ. ಸೊ ಈಗ ರಾಮಕೃಷ್ಣರು ಮನೆಗೆ ಬಂದಾಯ್ತು ಅಲ್ವಾ? ಬಂದ ನಂತರ ಅವರನ್ನ ಅತಿಥಿ ಸತ್ಕಾರ ಮಾಡಬೇಕು ನಾವು. ಸೊ ನಾವು ಅತಿಥಿ ಸತ್ಕಾರ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ, ಯಮಧರ್ಮ ಹೇಳ್ತಾನಂತೆ. ಅಂದ್ರೆ ಕಥೋಪನಿಷತ್ತಲ್ಲಿ ಒಂದು ವ್ಯಾಖ್ಯಾನ ಬರ್ತದೆ, ಅದರಲ್ಲಿ ಹೇಳ್ತಾರೆ ಬಸರಿಗೆ ಹುಲ್ಲು ಹಾಕಬೇಕು ಅಂತ. ಅಂದ್ರೆ ಏನಪ್ಪ ಇದು ಹುಲ್ಲು ಹಾಕಬೇಕು ಅಂತ ನಾವು ಆಶ್ಚರ್ಯ ಪಟ್ಟು ನಮ್ಮ ಗುರುಗಳು ಹೇಳಿದಾಗ, ಅಂದ್ರೆ ಹಾಗಲ್ಲ, ಕೂತ್ಕೊಳ್ಳಿಕ್ಕೆ ಆಸನ ಹಾಕಬೇಕು ಅಂತ. ಅದಕ್ಕಿಂತ ಮೊದಲೊಂದು ಪ್ರಿಪರೇಟರಿ ಪ್ರೊಸೆಸ್ ಉಂಟು ಅಂತ. ಅದನ್ನ ಮತ್ತೆ ಪುನಃ ಇನ್ನೊಬ್ರು ಅರ್ಥ ಚಿಂತಕರು ಹೇಳ್ತಾರೆ, ನಯನೇ ದದ್ಯಾತ್ ವಚನೇ ದದ್ಯಾತ್ ಅಂತ. ಫಸ್ಟ್ ಬಂದವರಿಗೆ ನೀವು ಟೀ ಕಾಫಿ ಮತ್ತೆ ಫಸ್ಟಿಗೆ ಅವರನ್ನ ಕಣ್ಣಿಂದ ನಾವು ಸ್ವಾಗತ ಮಾಡ್ಬೇಕಂತೆ. ನಾವೊಂದು ಪ್ರಸನ್ನರಾದಾಗ ಅವರನ್ನ ಕಂಡು ಖುಷಿಯಾದಾಗ ಫಸ್ಟ್ ಎಂತ ಮಾಡ್ತೇವೆ, ನಮ್ಮ ಐಬ್ರೋಸ್ ವೈಡ್ ಆಗ್ತದಲ್ಲ, ಓ ಬಂದ್ರ, ಆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಅವರನ್ನ ಸ್ವಾಗತ ಮಾಡ್ಬೇಕು. ವಚನೇ ದದ್ಯಾತ್, ಅವರಿಗೆ ಬಾಯಿ ತುಂಬಾ ಅವರನ್ನ ನಾವು ಬಂದದ್ದಕ್ಕೆ ನನಗೆ ಖುಷಿಯಾಯಿತು ಅನ್ನುವಂತಹ ಒಂದು ಅವರ ಪರವಾಗಿ ಒಂದಷ್ಟು ಹಿತನುಡಿಗಳನ್ನು ನಾವು ಮಾಡ್ಬೇಕಂತ. ಹಾಗೀಗ ರಾಮಕೃಷ್ಣರಿಬ್ಬರು ಬಂದಿದ್ದಾರೆ, ಸೊ ಅವರ ಪರವಾಗಿ ಒಂದೆರಡು ಹಿತನುಡಿಗಳನ್ನ ನಾವು ಕೃತಿಯ ಮುಖಾಂತರ ಹೇಳಲಿಕ್ಕಿದ್ದೇವೆ. ರಘುವಂಶ ಸುಧಾಂಬುದಿ ಚಂದ್ರ ಶ್ರೀ ರಾಮಚಂದ್ರ ಅಂತ ಈ ಕೃತಿಯನ್ನ ಈಗ ಅವರು ಹಾಡ್ಲಿಕ್ಕಿದ್ದಾರೆ. ಅವನು ರಾಮಚಂದ್ರನ ವರ್ಣನೆ, ಅವನು ಆ ರಘುವಂಶದಲ್ಲಿ ಹುಟ್ಟಿ ಅವನೆಂತೆಲ್ಲ ಪರಾಕ್ರಮಗಳನ್ನ ಮಾಡಿದ್ದಾನೆ, ಆ ಪರಶುರಾಮರ ಬಿಲ್ಲನ್ನೆಲ್ಲ ಮುರಿದಿದ್ದಾನೆ, ಇಂಥ ಅನೇಕ ವಿಷಯಗಳನ್ನೆಲ್ಲ ಆ ಕೃತಿಯಲ್ಲಿ ತುಂಬಾ ಚಂದ ಕಂಪೋಸ್ ಮಾಡಿದ್ದಾರೆ. ಅದನ್ನ ನಾಗೇಶ ಮುಖಾಂತರ ನಾವೆಲ್ಲ ಆಲಿಸೋಣ.
ಪಟ್ಟಂ ಸುಬ್ರಹ್ಮಣ್ಯ ಅಯ್ಯರ್. रघुवंशसुधाम्बुधिचन्द्रश्री 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 राम 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 राजेश्वर 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 रघुवंशसुधाम्बुधिचन्द्रश्री रामचन्द्र श्री रामचन्द्र अघमेघ मारुत श्रीगदा 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 आसुरेश मृगेन्द्रवद जगन्नाथ आसुरेश मृगेन्द्रवद जगन्नाथ आसुरेश मृगेन्द्रवद जगन्नाथ आसुरेश मृगेन्द्रवद जगन्नाथ सात्विं मगति सति तिम्मता तनिग गपसा सानि रव मगव मगरि सा तिम्मगारि सति तिम्मता तनिग गपसा सानि रव मगव मगरि सा तिरिम मदनि गपस सदिरि मगरि स सनि निरव मगरि सदिरि मदनि गपस सदिरि मगरि स सनि रव मगरि स सति मगति सदिरि मदनि गपस मगरि स सति मगति सदिरि मदनि गपस सनि रव मगव मगरि सति मगरि सदिरि मदनि गपस सनि रव मगव सति मगरि सदिरि मदनि गपस सनि रव मगरि सदिरि मदनि गपस सदिरि मगरि स सनि रव मगरि सदिरि मदनि मगरि स सनि रव मगरि सदिरि मदनि गपस सदिरि मगरि स सनि रव मगरि सदिरि वंशसुधाम्बुधिचन्द्रश्री राम 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 राजेश्वर वंशसुधाम्बुधिचन्द्रश्री रामचन्द्र श्री रामचन्द्र श्री जामदग्निज गर्वखण्डना जामदग्निज गर्वखण्डना जामदग्निज गर्व